ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನೋಡ್ರಿ 24/10/2025 ಸೆಸ್ಕಾಮ್ದವ್ರದ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿರ್ತಾರೆ. ಇದರೊಳಗೆ ನೋಡ್ರಿ ಟೋಟಲ್ ಆಗಿ 309 ಸೂಚಿತ ಹುದ್ದೆಗಳು ಇದ್ದು ಅದರೊಳಗೆ 39 ಬ್ಯಾಕ್ಲಾಗ್ ಹುದ್ದೆಗಳು ಇದ್ದಿರ್ತಾವೆ. ಮತ್ತು ಮೀಸಲಾತಿ ಅನುಗುಣವಾಗಿ ಎಷ್ಟೆಷ್ಟು ಕಟಪ್ ನಿಂತಿರ್ತೈತಿ ಮತ್ತು ತಾತ್ಕಾಲಿಕವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಎಲ್ಲವೂ ಈ ವಿಡಿಯೋದಲ್ಲಿ ಇರ್ತೈತಿ. ಸ್ನೇಹಿತರೆ, ಮತ್ತು ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಇದ್ರ ಜೊತೆಗೆ ಈ PDF ಇಲ್ಲಿ ನೋಡ್ರಿ, ಈ PDF ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಗಿರುತ್ತೆ ನೋಡ್ರಿ, ಅಲ್ಲಿ ನೀವು ನೋಡ್ಕೋಬಹುದು. ನಿಯರ್ ವೈಸ್ ಕಟಪ್ ಚೆಕ್ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ ಮೀಸಲಾತಿ ಅನುಗುಣವಾಗಿ ಕಟಪ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ರಿ 2A ಎಕ್ಸ್ ಸರ್ವಿಸ್ಮನ್ದಲ್ಲಿ ಟೋಟಲ್ ಆಗಿ ಸೂಚಿತ ಹುದ್ದೆಗಳು 4 ಸೂಚಿತ ಹುದ್ದೆಗಳು ಇದ್ದಿರ್ತಾವೆ. ಇದರಲ್ಲಿ ಯಾರು ಕೂಡ ಸೆಲೆಕ್ಟ್ ಆಗಿರುವುದಿಲ್ಲ. ಇಲ್ಲಿ ಎದಕ್ಕೆ ಸೆಲೆಕ್ಟ್ ಆಗಿರುವಂಥ ಇಲ್ಲಿ ನೋಡ್ರಿ ಶರಾಳ ಕೊಟ್ಟಿರ್ತಾರೆ. ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ 4 ಹುದ್ದೆಗಳನ್ನು 2A ಜನರಲ್ಗೆ ವರ್ಗಾಯಿಸಲಾಗಿದೆ. ಇದಕ್ಕೆ ಅರ್ಜಿಯನ್ನು ಯಾರೂ ಹಾಕಿರುವುದಿಲ್ಲ, ಅದಕ್ಕಾಗಿ 2A ಜನರಲ್ಗೆ ವರ್ಗಾಯಿಸಲಾಗಿದೆ ಅಂತ ಕೊಟ್ಟಿರ್ತಾರೆ. ಮತ್ತು 2A PS ದರ ನೋಡ್ರಿ, ಇದರಲ್ಲಿ ಕೂಡ ಟೋಟಲ್ ಆಗಿ 4 ಸೂಚಿತ ಹುದ್ದೆಗಳಿದ್ದಿರ್ತಾವೆ. ಇದರಲ್ಲೂ ಕೂಡ ಯಾರು ಸೆಲೆಕ್ಟ್ ಆಗಿರುವುದಿಲ್ಲ. ಯಾಕಂದ್ರೆ ಇಲ್ಲಿ ನೋಡ್ರಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ 2 ಹುದ್ದೆಗಳನ್ನು 2A ಜನರಲ್ಗೆ ವರ್ಗಾಯಿಸಲಾಗಿದೆ. ಮತ್ತು ಇನ್ನು ಮಿಕ್ಕುಳಿದ 2 ಹುದ್ದೆಗಳನ್ನು ಬ್ಯಾಕ್ಲಾಗ್ ಇರಿಸಲಾಗಿದೆ. ಇಲ್ಲಿ ನೋಡ್ರಿ 2 ಹುದ್ದೆ ಜನರಲ್ಗೆ ವರ್ಗಾಯಿಸ್ತಾರೆ ಮತ್ತು 2 ಹುದ್ದೆಗಳನ್ನು ಬ್ಯಾಕ್ಲಾಗ್ ಇರಿಸಿರ್ತಾರೆ. ಮತ್ತು ಇಲ್ಲಿ ನೋಡ್ರಿ 2A ಕನ್ನಡ ಮಾಧ್ಯಮ ಅಭ್ಯರ್ಥಿಯಲ್ಲಿ ಇಲ್ಲಿ ನೋಡ್ರಿ ಟೋಟಲ್ ಆಗಿ 2 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಇಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಸೆಕೆಂಡ್ ಕಟಪ್ ನೋಡ್ರಿ 94.40 ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ. ಮತ್ತು 2A ಜನರಲ್ನಲ್ಲಿ 24 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಇಲ್ಲಿ ನೋಡ್ರಿ 24 ಸೂಚಿತ ಹುದ್ದೆಗಳು ಇದ್ದಿರ್ತಾವೆ. ಇದರೊಳಗೆ 31 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡ್ರಿ ಕಟಪ್ ಅವ್ರದ 93.60 ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ. ಮತ್ತು 2A PDP ದವ್ರು ನೋಡಿ 2A PDP ದವ್ರದ್ದು ನೋಡ್ರಿ, ಇದರಲ್ಲಿ ಟೋಟಲ್ ಆಗಿ 3 ಸೂಚಿತ ಹುದ್ದೆಗಳು ಖಾಲಿ ಇದ್ದಿರ್ತಾವೆ. 3 ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಸೆಕೆಂಡ್ ಕಟಪ್ ನೋಡ್ರಿ 93.60 ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ. ಸ್ನೇಹಿತರೆ, ಇದು KPTCL ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಕನ್ಫ್ಯೂಸ್ ಇತ್ತಂದ್ರೆ ಇಲ್ಲಿ ನೋಡ್ರಿ ನಮ್ಮ ಯೂಟ್ಯೂಬ್ ಚಾನಲ್ ಕೆಳಗಡೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇರ್ತೈತಿ, ಅಲ್ಲಿ ಕಾಂಟ್ಯಾಕ್ಟ್ ಆಗ್ಬೋದು. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿಯೂ ಕಾಂಟ್ಯಾಕ್ಟ್ ಆಗ್ಬೋದು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿರಿ. ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇದ್ದಿರ್ತೈತಿ, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಆಗ್ಬೋದು. ಇಲ್ಲಿ ನೋಡ್ರಿ 2A ರೂರಲ್ದವರಲ್ಲಿ 10 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. 10 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಈ ಸೆಕೆಂಡ್ ಕಟಪ್ ನೋಡ್ರಿ 94.56 ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ. TG ದವ್ರದ್ದು ನೋಡ್ರಿ ಇಲ್ಲಿ 1 ಪೋಸ್ಟ್ ಖಾಲಿ ಇದ್ದಿರ್ತೈತಿ. ಇಲ್ಲಿ ಯಾರು ಸೆಲೆಕ್ಟ್ ಆಗಿರುವುದಿಲ್ಲ. ನೋಡ್ರಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ 1 ಹುದ್ದೆಯನ್ನು 2A ಜನರಲ್ಗೆ ವರ್ಗಾಯಿಸಲಾಗಿರ್ತೈತಿ. ಮತ್ತು 2B PS ದವ್ರು ನೋಡ್ರಿ ಇದರಲ್ಲಿ ಕೂಡ 2 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಇಲ್ಲಿ ಕೂಡ ಯಾರು ಸೆಲೆಕ್ಟ್ ಆಗಿರುವುದಿಲ್ಲ. ಯಾಕಂದ್ರೆ ನೋಡ್ರಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ 1 ಹುದ್ದೆಯನ್ನು ಇಲ್ಲಿ ನೋಡ್ರಿ 2B ಜನರಲ್ಗೆ ವರ್ಗಾಯಿಸಲಾಗಿದೆ ಮತ್ತು 1 ಹುದ್ದೆಯನ್ನು ಬ್ಯಾಕ್ಲಾಗ್ ಇರಿಸಲಾಗಿದೆ. ಅಂದರೆ ಇದರಲ್ಲಿ ಯಾರು ಕೂಡ ಸೆಲೆಕ್ಟ್ ಆಗಿರುವುದಿಲ್ಲ, ಅಂದರೆ ಅಪ್ಲಿಕೇಶನ್ ಯಾರು ಹಾಕಿರುವುದಿಲ್ಲ. ಅದಕ್ಕಾಗಿ 2B ಜನರಲ್ಗೆ ವರ್ಗಾಯಿಸ್ತಾರೆ ಮತ್ತು 1 ಹುದ್ದೆಯನ್ನು ಬ್ಯಾಕ್ಲಾಗ್ ಇರಿಸಿರ್ತಾರೆ. ಮತ್ತು 2B ಜನರಲ್ದವ್ರು ನೋಡ್ರಿ 7 ಹುದ್ದೆಗಳು ಖಾಲಿ ಇದ್ದಿರ್ತಾವೆ. ಇದರಲ್ಲಿ 10 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡ್ರಿ 93.12 ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ. ಮತ್ತು 2B ಜನರಲ್ದವ್ರು ನೋಡ್ರಿ ಇದರಲ್ಲಿ ಕೂಡ 3 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. 3 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡ್ರಿ 93.92 ಈ ರೀತಿಯ ಕಟಪ್ ನಿಂತಿರ್ತೈತಿ. ಮತ್ತು ಅದೇ ರೀತಿಯಾಗಿ 2B ಎಕ್ಸ್ ಸರ್ವಿಸ್ಮನ್ದಲ್ಲಿ ನೋಡ್ರಿ 1 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಇಲ್ಲಿ ಕೂಡ ಯಾರು ಸೆಲೆಕ್ಟ್ ಆಗಿರುವುದಿಲ್ಲ. ಯಾಕಂದ್ರೆ ನೋಡ್ರಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ 1 ಹುದ್ದೆಯನ್ನು 2B ಜನರಲ್ಗೆ ವರ್ಗಾಯಿಸ್ತಾರೆ. ಮತ್ತು 3A ಎಕ್ಸ್ ಸರ್ವಿಸ್ಮನ್ದಲ್ಲಿ 1 ಪೋಸ್ಟ್ ಇದ್ದಿರ್ತೈತಿ. ಇಲ್ಲಿ ಕೂಡ ಯಾರೂ ಇರುವುದಿಲ್ಲ, ಯಾಕಂದರೆ ಅಪ್ಲಿಕೇಶನ್ ಯಾರೂ ಹಾಕಿರುವುದಿಲ್ಲ. ಇಲ್ಲಿ ನೋಡ್ರಿ ಈ 1 ಹುದ್ದೆಯನ್ನು 3A ಜನರಲ್ಗೆ ವರ್ಗಾಯಿಸ್ತಾರೆ. ಮತ್ತು 3A PS ದವರಲ್ಲಿ 2 ಪೋಸ್ಟು ಇಲ್ಲಿ ಯಾರೂ ಇರುವುದಿಲ್ಲ. ಇಲ್ಲಿ ನೋಡ್ರಿ 1 ಹುದ್ದೆಯನ್ನು 3A ಜನರಲ್ಗೆ ವರ್ಗಾಯಿಸ್ತಾರೆ ಮತ್ತು 1 ಹುದ್ದೆಯನ್ನು ಬ್ಯಾಕ್ಲಾಗ್ ಇರಿಸಿರ್ತಾರೆ. ಮತ್ತು 3A ಜನರಲಲ್ಲಿ ನೋಡ್ರಿ 5 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಇಲ್ಲಿ 7 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡ್ರಿ ಕಟಪ್ 94.24 ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ. ಅದೇ ರೀತಿಯಾಗಿ 3A ರೂರಲ್ದವ್ರದ್ದು ನೋಡ್ಕೋಬೋದು. ಮತ್ತು 3B ಎಕ್ಸ್ ಸರ್ವಿಸ್ದವ್ರದ್ದು ಮತ್ತು 3B PS ದವ್ರದ್ದು ನೋಡ್ರಿ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟದವ್ರಿಗೆ 2 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಇಲ್ಲಿ ಯಾರೂ ಸೆಲೆಕ್ಟ್ ಆಗಿರುವುದಿಲ್ಲ. ಯಾಕಂದ್ರೆ 1 ಹುದ್ದೆಯನ್ನು 3B ಜನರಲ್ಗೆ ವರ್ಗಾಯಿಸ್ತಾರೆ ಮತ್ತು 1 ಹುದ್ದೆಯನ್ನು ಬ್ಯಾಕ್ಲಾಗ್ ಇರಿಸಿರ್ತಾರೆ. ಮತ್ತು ಅದೇ ರೀತಿಯಾಗಿ 3B ಜನರಲ್ 3B ರೂರಲ್ ಕ್ಯಾಟಗರಿ 1 PS ದವ್ರು ನೋಡ್ರಿ 2 ಪೋಸ್ಟ್ ಇದ್ದಿರ್ತೈತಿ. ಇಲ್ಲಿ ಯಾರೂ ಇರುವುದಿಲ್ಲ. ಯಾಕಂದ್ರೆ ಇಲ್ಲಿ ನೋಡ್ರಿ ಕ್ಯಾಟಗರಿ 1 ಇಲ್ಲಿ ನೋಡ್ರಿ 1 ಹುದ್ದೆಯನ್ನು ಕ್ಯಾಟಗರಿ 1 ಜನರಲ್ಗೆ ವರ್ಗಾಯಿಸ್ತಾರೆ ಮತ್ತು 1 ಹುದ್ದೆಯನ್ನು ಬ್ಯಾಕ್ಲಾಗ್ ಇರಿಸಿರ್ತಾರೆ. ಮತ್ತು ಕ್ಯಾಟಗರಿ 1 ಜನರಲ್ದವ್ರು ನೋಡ್ರಿ 6 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. 8 ವಿದ್ಯಾರ್ಥಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಸೆಕೆಂಡ್ ಕಟಪ್ ನೋಡ್ರಿ 94.08 ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ. ಅದೇ ರೀತಿಯಾಗಿ ಕ್ಯಾಟಗರಿ 1 ರೂರಲ್ದವ್ರದ ಎಕ್ಸ್ ಸರ್ವಿಸ್ಮನ್ದವ್ರದ ಇವೆಲ್ಲ ನೀವು ನೋಡ್ಕೋಬೋದು. ಸ್ನೇಹಿತರೆ, ಈ PDF ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತೆ ನೋಡ್ರಿ. ಕ್ಯಾಟಗರಿ ವೈಸ್ ನೀವು ನೋಡ್ಕೋಬೋದು.
ಇಲ್ಲಿ ನೋಡ್ರಿ SC ಜನರಲ್ದಲ್ಲಿ 29 ಪೋಸ್ಟ್ ಖಾಲಿ ಇದ್ದಿರ್ತಾವೆ. ಇಲ್ಲಿ ನೋಡ್ರಿ 36 ವಿದ್ಯಾರ್ಥಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಕಟಪ್ ನೋಡ್ರಿ 92 ಈ ರೀತಿಯ ಕಟಪ್ ನಿಂತಿರ್ತೈತಿ. ಮತ್ತು SC PDP SC ರೂರಲ್ ಇಲ್ಲಿ ನೋಡ್ರಿ 13 ಪೋಸ್ಟ್ ಒಳಗೆ ಸೂಚಿತ ಹುದ್ದೆಗಳು ಖಾಲಿ ಇದ್ದಿರ್ತಾವೆ. 13 ವಿದ್ಯಾರ್ಥಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡ್ರಿ 92.64 ಈ ರೀತಿಯ ಕಟಪ್ ನಿಂತಿರ್ತೈತಿ. ಮತ್ತು ST KMS ಮತ್ತು ಜನರಲ್ ST PDP ಮತ್ತು ರೂರಲ್ TJ ಇವೆಲ್ಲ ನೋಡ್ಕೋಬೋದು. ಇಲ್ಲಿ ನೋಡ್ರಿ TG ಇಲ್ಲಿ ಒಂದು ಪೋಸ್ಟ್ ಇದ್ದಿರ್ತೈತಿ. ಇಲ್ಲಿ ಯಾರು ಸೆಲೆಕ್ಟ್ ಆಗಿರುವುದಿಲ್ಲ. ಎದಕ್ಕೆ ಅಂತಂದ್ರೆ ಇಲ್ಲಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಅಂದರೆ ಅಪ್ಲಿಕೇಶನ್ ಯಾರು ಕೂಡ ಸೆಲೆಕ್ಟ್ ಆಗಿರುವುದಿಲ್ಲ. ಇದರ ಕೊರತೆಯಿಂದ ಇಲ್ಲಿ ನೋಡ್ರಿ ST ಜನರಲ್ಗೆ ವರ್ಗಾಯಿಸ್ತಾರೆ. ಇಲ್ಲಿ ನೋಡ್ರಿ ಅಬ್ಸರ್ವೇಷನ್ ಯೂಸ್ಡ್ ಅಂದರೆ ಇಲ್ಲಿ ನೋಡ್ರಿ GM ಅಂದರೆ ಈ ಫುಲ್ ಫಾರ್ಮ್ GM ಅಂದರೆ ಜನರಲ್ ಮೆರಿಟ್, ST ಅಂದರೆ ಶೆಡ್ಯೂಲ್ ಟ್ರೈಬ್, ಕ್ಯಾಟಗರಿ 1 2A ಕ್ಯಾಟಗರಿ 2 ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ನೋಡ್ರಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳ ಅರ್ಜಿ ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ಮತ್ತು ಅದರ ಜೊತೆಗೆ ಅಭ್ಯರ್ಥಿಯ ಹೆಸರು ಕೊಟ್ಟಿರ್ತಾರೆ. ಮತ್ತು ಮದುವೆ ಆಗಿತ್ತಂದ್ರೆ ತಂದೆ ಅಥವಾ ಗಂಡನ ಹೆಸರು ಕೊಟ್ಟಿರ್ತಾರೆ. ಮತ್ತು ಆಯ್ಕೆಯಾದ ಪ್ರವರ್ಗ ಕಾಸ್ಟ್ ಕೊಟ್ಟಿರ್ತಾರೆ. ಮತ್ತು ಶೇಕಡಾವಾರು ಕಟ್ಟಪ್ಪ ಇಲ್ಲಿ 1ನೇ ಅಭ್ಯರ್ಥಿ ಹೆಸರು ನೋಡ್ರಿ ರೋಹಿತ್ ಗೌಡ AM ಇವ್ರು ನೋಡಿ ಮಂಜೇಗೌಡ ಇದು GM ರೂರಲ್. ಇಲ್ಲಿ ನೋಡ್ರಿ ಶೇಕಡಾವಾರು ಕಟ್ಟಪ್ಪ 98.40 ಈ ರೀತಿಯ ಕಟ್ಟಪ್ ನಿಂತಿರ್ತೈತಿ. ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಅರ್ಜಿ ಸಂಖ್ಯೆ ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿಗೆ ಅರ್ಜಿ ಸಂಖ್ಯೆ ಯಾರು ನೋಡ್ಕೋಬೋದು, ಇಲ್ಲಿ ನಿಮ್ಮ ಹೆಸರು ನೋಡ್ಕೋಬೋದು. ಇಲ್ಲಿ ನೋಡ್ರಿ ಅರ್ಜುನ್ ಪಾಟೀಲ್ HV ಇಲ್ಲಿ ನೋಡ್ರಿ ವೀರು ರಾಜ ಇಲ್ಲಿ ನೋಡ್ರಿ GM ರೂರಲ್ ಇವರು. ಮತ್ತು 98.40 ಈ ರೀತಿಯಾಗಿ ಶೇಕಡಾವಾರು ಕಟ್ಟಪ್ ನಿಂತಿರ್ತೈತಿ. ಮತ್ತು 3ನೇ ಅಭ್ಯರ್ಥಿ ಹೆಸರು ನೋಡ್ರಿ ಲೋಕೇಶ್ ಇವ್ರದ ನಾಗಾರ್ಜುನ. ಇಲ್ಲಿ ನೋಡ್ರಿ GM ಕನ್ನಡ ಮಾಧ್ಯಮ ಅಭ್ಯರ್ಥಿ 98.08 ಈ ರೀತಿಯ ಕಟಪ್ ನಿಂತಿರ್ತೈತಿ. 4ನೇ ಅಭ್ಯರ್ಥಿ ಹೆಸರು ನೋಡ್ರಿ ಶ್ರೇಯಸ್ ಇಲ್ಲಿ ನೋಡ್ರಿ ಇವ್ರದ್ದು GM ಜನರಲ್ದಲ್ಲಿ 98.08 ಈ ರೀತಿಯ ಕಟಪ್ ನಿಂತಿರ್ತೈತಿ. ಅಭಿಷೇಕ್ ಕಡಗಳಿ ನೋಡ್ರಿ ಇವ್ರದ್ದು GM ರೂರಲ್ಲ 97.76 ಈ ರೀತಿಯ ಕಟಪ್ ನಿಂತಿರ್ತೈತಿ. ಇವೆಲ್ಲ ಅಭ್ಯರ್ಥಿಗಳ ಹೆಸರು ನೋಡ್ಕೋಬೋದು. ಯಾರ್ಯಾರು ಸೆಲೆಕ್ಟ್ ಆಗಿರ್ತೀರಿ ಅವರ ಹೆಸರು ಕೊಟ್ಟಿರ್ತಾರೆ. ಇಲ್ಲಿ ನೋಡ್ರಿ ಅವರ ಸಂಪೂರ್ಣ ಹೆಸರು ಇರ್ತೈತಿ. ಅದ್ರ ಜೊತೆಗೆ ಮತ್ತು ಅವ್ರ ತಂದೆ ಅಥವಾ ಗಂಡನ ಹೆಸರು ಇರ್ತೈತಿ. ಮತ್ತು ಅರ್ಜಿ ಸಂಖ್ಯೆ ಈ ರೀತಿಯಾಗಿ ಡೀಟೇಲ್ ಇದಿರ್ತೈತಿ. ಇಲ್ಲಿ ನೋಡ್ರಿ ಆಗಲೇ ತಿಳಿಸ್ಕೊಟ್ಟಂದೆ. ಇಲ್ಲಿ ನೋಡ್ರಿ ಟೋಟಲಾಗಿ 309 ಸೂಚಿತ ಹುದ್ದೆಗಳು ಇದ್ದಿರ್ತಾವೆ. ಇದರೊಳಗೆ 39 ಬ್ಯಾಕ್ಲಾಗ್ ಹುದ್ದೆಗಳು ಇದ್ದಿರ್ತಾವೆ. ಸ್ನೇಹಿತರೆ ಮತ್ತು ಇನ್ನೂ ಏನಾದರೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕಾಂಟ್ಯಾಕ್ಟ್ ಆಗ್ಬೋದು. ಅಲ್ಲಿ ಕೂಡ ಹೆಚ್ಚಿನ ಮಾಹಿತಿ ನಿಮ್ಗೆ ಇನ್ನೂ ಏನಾದರೂ ಇದಕ್ಕಿಂತ ಏನಾದರೂ ಕನ್ಫ್ಯೂಸ್ ಇತ್ತಂದ್ರೆ ಈ KPTC ಏನಾದರೂ ಕನ್ಫ್ಯೂಸ್ ಇತ್ತಂದರೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.